ನೋಟಿಸ್ ಎಸ್ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಗಳಿಗೆ ನನ್ನ ರಾಜ್ಯಶಾಸ್ತ್ರ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾನು ನಿನ್ನೆ ತರಗತಿಯಲ್ಲಿ ಹೇಳಿದೆ ನಿಮಗೆ ಚುನಾವಣೆಗಳ ಸುಧಾರಣೆಗಳಲ್ಲಿ ನಾವು ನೋಡಿದ್ವಿ 2 ರೀತಿಯ ಸುಧಾರಣೆಗಳು. ಯಾವ್ಯಾವು? ಮತದಾರರ ಗುರುತಿನ ಚೀಟಿ ಮತ್ತು ವಿದ್ಯುನ್ಮಾನ ಮತಯಂತ್ರದ ಬಗ್ಗೆ ನಿನ್ನೆ ಕ್ಲಾಸ್ನಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ವಿದ್ಯಾರ್ಥಿಗಳೇ. ನಿಮಗಾಗಲೇ ಗೊತ್ತಿದೆ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಸಂಪೂರ್ಣವಾಗಿ ನಿಷ್ಪಕ್ಷಪಾತವಾಗಿ, ಸ್ವತಂತ್ರವಾಗಿ, ಮುಕ್ತವಾಗಿ ನಡೆಯಬೇಕಾದ್ರೆ ಇಲ್ಲಿ ಕೆಲವು ಸುಧಾರಣೆಗಳು ಬೇಕೇ ಬೇಕು. ಆ ಸುಧಾರಣೆಗಳನ್ನು ತಂದು ರಾಜಕೀಯ ಒಂದು ಸ್ಥಿರತೆ ಕಾಪಾಡುವ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಮತ್ತೊಂದು ಮಹತ್ವದ ಒಂದು ಸುಧಾರಣೆ ಮಾಡಬೇಕಂತ ತಿಳ್ಕೊಂಡು ಯೋಚನೆ ಮಾಡಿದಾಗ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಕೆಲವೊಂದು ನಿರ್ದೇಶನ ನೀಡುತ್ತೆ. ಯಾವ ರೀತಿ ಒಂದು ಚುನಾವಣೆಗಳಲ್ಲಿ ಸ್ಪರ್ಧಿಸ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸುವ ಕೆಲವೊಂದು ವಿವರಗಳನ್ನು ಕಡ್ಡಾಯವಾಗಿ ಘೋಷಣೆ ಮಾಡಬೇಕಾಗುತ್ತೆ. ಅವುಗಳ ಒಂದು ಸುಧಾರಣೆ ಅಂತ ಹೇಳ್ಬೋದು. ಅಭ್ಯರ್ಥಿಗಳ ಹಿನ್ನೆಲೆ ಕಡ್ಡಾಯ ಘೋಷಣೆ. ನಿಮಗಾಗಲೇ ಗೊತ್ತಿದೆ ವಿದ್ಯಾರ್ಥಿಗಳೇ, ಚುನಾವಣೆ ನಡಿಬೇಕು, ಚುನಾವಣಾ ಆಯೋಗ ಚುನಾವಣಾ ದಿನಾಂಕವನ್ನು ನಿಗದಿಪಡಿಸುತ್ತೆ, ನಾಮಪತ್ರ ಸಲ್ಲಿಸುವ ಬಗ್ಗೆ ಒಂದು ದಿನಾಂಕವನ್ನು ನಿಗದಿಪಡಿಸುತ್ತೆ, ನಾಮಪತ್ರ ವಾಪಸಾತಿಯ ಬಗ್ಗೆ ಸಹಿತ ದಿನಾಂಕವನ್ನು ನಿಗದಿಪಡಿಸುತ್ತೆ. ಆ ಸಮಯದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸುವಾಗ ಏನು ವಿವರಗಳನ್ನು ಕಡ್ಡಾಯವಾಗಿ ಘೋಷಣೆ ಮಾಡಬೇಕು. ಮೊದಲನೇದಾಗಿ ಅವರ ಒಂದು ಅಪರಾಧಗಳ ಹಿನ್ನೆಲೆ ಕಡ್ಡಾಯ ಘೋಷಣೆ. ನಿಮಗಾಗಲೇ ಗೊತ್ತಿದೆ ವಿದ್ಯಾರ್ಥಿಗಳೇ, ಒಂದು ರಾಜಕೀಯ ಅಪರಾಧೀಕರಣದಿಂದಾಗಿ ಇಡೀ ದೇಶದ ರಾಜಕೀಯ ವ್ಯವಸ್ಥೆ ಮಲಿನಗೊಂಡಿದೆ. ಯಾಕಂದ್ರೆ ಶುದ್ಧ ಚಾರಿತ್ರ್ಯವುಳ್ಳ ಸಮರ್ಥ ನಾಯಕತ್ವ ಉಳ್ತಕ್ಕಂಥ ಒಳ್ಳೆಯ ವ್ಯಕ್ತಿಗಳು ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇಲ್ಲ, ಅಧಿಕಾರಕ್ಕೆ ಬರ್ತಾ ಇಲ್ಲ. ಅವರ ಹಿನ್ನೆಲೆ ನೋಡಿದಾಗ ಗೊತ್ತಾಗುತ್ತೆ ನಾವು ಅವರು ಯಾವ ರೀತಿ ಅಪರಾಧದ ಹಿನ್ನೆಲೆ ಹೊತ್ಕೊಂಡು, ಆರೋಪ ಹೊತ್ಕೊಂಡು, ಒಂದು ಜೈಲು ಶಿಕ್ಷೆ ಅನುಭವಿಸ್ಕೊಂಡು ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಅವರಿಗೆ ಯಾವುದೇ ರೀತಿಯ ಗುರಿ ಇಲ್ಲ, ಒಂದು ಧ್ಯೇಯವಿಲ್ಲ, ಪ್ರಮುಖವಾದ ತತ್ವಗಳೂ ಇಲ್ಲ. ಸುಮ್ಮನೆ ಅವರ ಒಂದು ವೈಯಕ್ತಿಕ ದುರಾಸೆಗಾಗಿ, ಸ್ವಾರ್ಥಕ್ಕಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ ಅಂತ ನಮಗೆಲ್ಲ ಗೊತ್ತು. ಅದನ್ನು ಕಡಿವಾಣ ಹಾಕಲಿಕ್ಕೆ, ಅದು ಕಡಿಮೆ ಮಾಡಲಿಕ್ಕೆ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟಿನ ನಿರ್ದೇಶನದಂತೆ ಕೆಲವೊಂದು ಕಡ್ಡಾಯ ಘೋಷಣೆ ಮಾಡಬೇಕಂತ ನಿಯಮ ರೂಪಿಸಿದಾಗ ಪ್ರತಿಯೊಬ್ಬ ಅಭ್ಯರ್ಥಿ ನಾಮಪತ್ರ ಸಲ್ಲಿಸುವಾಗ ತನ್ನ ಅಪರಾಧದ ಹಿನ್ನೆಲೆಯ ಒಂದು ವಿವರಗಳನ್ನು ಚುನಾವಣಾ ಆಯೋಗಕ್ಕೆ ಹೇಳಬೇಕಾಗುತ್ತದೆ. ಏನು ವಿವರಗಳು ಹೇಳಬೇಕು ಚುನಾವಣಾ ಆಯೋಗಕ್ಕೆ ಅಂದರೆ, ಆ ವ್ಯಕ್ತಿ ಯಾವ ಒಂದು ಅಪರಾಧಕ್ಕಾಗಿ ಆರೋಪ ಎದುರಿಸುತ್ತಿದ್ದಾನೆ, ಅವನ ವಿಚಾರಣೆ ಒಂದು ಕೋರ್ಟಲ್ಲಿ ನಡೀತಾ ಇದೆನಾ, ಅವನು ಆ ಒಂದು ತಪ್ಪಿಗಾಗಿ, ಅಪರಾಧಕ್ಕಾಗಿ ಎಷ್ಟು ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ದಾನೆ, ಎಲ್ಲ ವಿವರಗಳನ್ನು ಚುನಾವಣಾ ಆಯೋಗಕ್ಕೆ ನೀಡಬೇಕಾಗುತ್ತೆ. ಒಂದು ವೇಳೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಆ ವ್ಯಕ್ತಿ, ಆ ಅಭ್ಯರ್ಥಿ ಒಂದು ಜೈಲು ಶಿಕ್ಷೆ ಅನುಭವಿಸಿದರೆ, 2 ವರ್ಷಗಳ ಒಂದು ಜೈಲು ಶಿಕ್ಷೆ ಅನುಭವಿಸಿದರೆ, ಅಥವಾ ಆತನ ಆರೋಪ ಇದ್ದು ಅವನ ಒಂದು ವಿಚಾರಣೆ ಕೋರ್ಟ್ನಲ್ಲಿ ನಡೀತಾ ಇದ್ದರೆ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಅವಕಾಶವಿಲ್ಲ. ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, 1951ರ ಪ್ರಜಾಪ್ರತಿನಿಧಿ ಕಾಯ್ದೆ ಅನ್ವಯ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾದ್ರೆ ಅಭ್ಯರ್ಥಿಗಳು ಯಾವುದೇ ರೀತಿಯ ಒಂದು ಜೈಲು ಶಿಕ್ಷೆ ಅನುಭವಿಸಿರಬಾರ್ದು. ಒಂದು ವೇಳೆ ಜೈಲು ಶಿಕ್ಷೆ ಅನುಭವಿಸಿದ್ದೇ ಆದರೆ ಅವರು ಏನು ಮಾಡಬೇಕು, 6 ವರ್ಷಗಳವರೆಗೆ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಅವಕಾಶವಿಲ್ಲ. ಈ ರೀತಿಯಾದಂಥ ಒಂದು ನಿಯಮಗಳ ನಿರೂಪಿಸಲಾಯಿತು. ಇದರಿಂದ ಏನಾಗುತ್ತೆ, ಎಷ್ಟೋ ಒಂದು ಅಪರಾಧದ ಒಂದು ಹಿನ್ನೆಲೆ ಇರತಕ್ಕಂಥ ಅಭ್ಯರ್ಥಿಗಳು ನಾವು ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಆಸ್ಪದ ನೀಡದೆ ಅವರು ಅಲ್ಲಿ ಬರಲಿಕ್ಕೆ ಅವಕಾಶವಿಲ್ಲ ಒಂದು ಕಡೆ. ಆದರೆ ಇನ್ನೊಂದು, ಈ ಎಲ್ಲ ಒಂದು ಅಭ್ಯರ್ಥಿಗಳ ಹಿನ್ನೆಲೆಯನ್ನು, ಅಪರಾಧದ ಹಿನ್ನೆಲೆಯನ್ನು ನಾವು ಮಾಧ್ಯಮಗಳ ಮೂಲಕ ತಿಳಿದುಕೊಂಡಾಗ ಏನಾಗುತ್ತೆ, ನಮಗೆ ಅಲ್ಲಿ ಏನಾಗುತ್ತೆ, ಆ ಒಂದು ವ್ಯಕ್ತಿ ಎಂತಹ ಒಂದು ಚಾರಿತ್ರ್ಯ ಉಳ್ಳವನಾಗಿದ್ದಾನೆ, ಅವನು ಸರಿಯಾಗಿದ್ದನು ಇಲ್ಲವೋ, ಅವನ ವ್ಯಕ್ತಿತ್ವ ಎಂಥದನ್ನು ತಿಳ್ಕೊಂಡು ಅವ್ರ ಬಗ್ಗೆ ನಾವು ಮತದಾನ ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅಂತ ಹೇಳ್ಬೋದು. ಇನ್ನು 2ನೇದು ಶೈಕ್ಷಣಿಕ ವಿವರಗಳ ಹಿನ್ನೆಲೆ ತಿಳಿಬೋದು. ಈಗಾಗಲೇ ಗೊತ್ತಿದೆ ವಿದ್ಯಾರ್ಥಿಗಳೇ, ಈ ಒಂದು ಶಿಕ್ಷಣ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಯಾಕಂದರೆ ಸುಶಿಕ್ಷಿತ ನಾಗರಿಕ, ಒಳ್ಳೆಯ ವಿದ್ಯಾವಂತ ವ್ಯಕ್ತಿಗಳು ಒಳ್ಳೆಯ ಆಲೋಚನೆಗಳನ್ನು ಮಾಡಿ ಪ್ರಜೆಗಳ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ. ಆದರೆ ಅನಾಗರಿಕ, ಅವಿದ್ಯಾವಂತ, ಅನಕ್ಷರಸ್ಥ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಗೆದ್ದು ಬಂದು ಅಧಿಕಾರ ರಚನೆ ಮಾಡಿದಾಗ ಅವರಿಗೆ ಎಷ್ಟರ ಮಟ್ಟಿಗೆ ವಿಚಾರ ಮಾಡುವ ಶಕ್ತಿ ಇರ್ತದೆ. ಅವರು ಇನ್ನೊಬ್ಬರ ಒಂದು ಮಾತು ಕೇಳಿ ಅಧಿಕಾರ ಮಾಡ್ತಾರೆ ವಿನಃ ಸ್ವಂತ ಬುದ್ಧಿಯಿಂದಲ್ಲ ಅಂತ ಹೇಳ್ಬೋದು. ಆದ್ದರಿಂದ ಈ ಒಂದು ನಿಟ್ಟಿನಲ್ಲಿ ನಾವು ಈ ಶಾಸನ ಸಭೆಗಳಿಗೆ
ಹೆಚ್ಚು ಅನಕ್ಷರಸ್ಥ ಅಭ್ಯರ್ಥಿಗಳೇ ಆಯ್ಕೆಯಾಗಿ ಬರ್ತಾ ಇದ್ದಾರೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಯಾವ ರೀತಿಯಾಗಿ ಮತದಾನ ಮಾಡುವಾಗ ಆ ವ್ಯಕ್ತಿಯ ಅಭ್ಯರ್ಥಿಯ ಬಗ್ಗೆ ಯೋಚನೆ ಮಾಡಿ ಮತದಾನ ಮಾಡಬೇಕಂತಕೊಂಡು ಅವರ ಶೈಕ್ಷಣಿಕ ವಿವರಗಳನ್ನು ನೀಡಬೇಕಾಗುತ್ತೆ. ನಾಮಪತ್ರ ಸಲ್ಲಿಸುವಾಗ ವಿದ್ಯಾರ್ಥಿಗಳೇ ಅವರು ಯಾವ ರೀತಿ ಎಷ್ಟು ಓದಿದ್ದಾರೆ, ಅವರು ಯಾವ ಒಂದು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಓದಿದ್ದಾರೆ, ಅವರು ತಮ್ಮ ಒಂದು ಪದವಿ ಅಥವಾ ಪದವಿ ಪೂರ್ವ ಯಾವ ರೀತಿಯಾಗಿ ವಿದ್ಯೆಯನ್ನು ಕಲಿತಿದ್ದಾರೆ, ಅದರೆಲ್ಲ ಸಂಪೂರ್ಣ ಶಿಕ್ಷಣದ ಬಗ್ಗೆ ಸಂಪೂರ್ಣ ವಿವರಗಳನ್ನು ನೀಡಬೇಕಾಗುತ್ತೆ ವಿದ್ಯಾರ್ಥಿಗಳಂತ ಹೇಳ್ಬೋದು. ಈ ಶೈಕ್ಷಣಿಕ ಅರ್ಹತೆಗಳನ್ನು ನಿಗದಿಪಡಿಸಿ ಈ ಒಂದು ಅದಕ್ಕೆ ಸಂಬಂಧಿಸಿದ ಶಾಸನವನ್ನು ರಚಿಸಲು ಏನಾಗುತ್ತೆ, ಶೈಕ್ಷಣಿಕವಾದಂಥ ಒಂದು ವ್ಯವಸ್ಥೆಯನ್ನು ನಿಗದಿಪಡಿಸಲಾಗಿದೆ ಚುನಾವಣಾ ಒಂದು ಆಯೋಗ. ಆದರೆ ವಿದ್ಯಾರ್ಥಿಗಳು ನಿಮಗೆಲ್ಲ ಗೊತ್ತು, ಪ್ರತಿಯೊಬ್ಬ ವ್ಯಕ್ತಿ ಅಂದರೆ ಚುನಾವಣೆಯಲ್ಲಿ ಸ್ಪರ್ಧಿಸ್ತಕ್ಕಂಥ ವ್ಯಕ್ತಿಗೆ ಅಭ್ಯರ್ಥಿಗೆ ಇಷ್ಟೇ ಒಂದು ವಯಸ್ಸನ್ನು ನಿಗದಿಪಡಿಸಿದೆ ಆಯೋಗ. ಆದರೆ ಸಂವಿಧಾನ ವಯಸ್ಸನ್ನು ನಿಗದಿಪಡಿಸಿದೆ, ಶೈಕ್ಷಣಿಕ ಮಾನ್ಯತೆ ನಿಗದಿಪಡಿಸಿಲ್ಲ. ಈ ಒಂದು MLA MP ಆಗುವವರು ಡಿಗ್ರಿ ಮುಗಿಸಿರಬೇಕು, ಡಬಲ್ ಡಿಗ್ರಿ ಮುಗಿಸಿರ್ಬೇಕು, ಅವೇನು ವ್ಯವಸ್ಥೆ ಇದೆ. ಬರೀ ವಯೋಮಿತಿ ಅನುಗುಣವಾಗಿ ಅವರು ಸ್ಪರ್ಧಿಸ್ತಾರೆ. ಆದರೆ ಈ ನಾಮಪತ್ರ ಸಲ್ಲಿಸುವಾಗ ಅವರು ತಮ್ಮ ಶೈಕ್ಷಣಿಕ ವಿವರಗಳನ್ನು ಸಲ್ಲಿಸ್ತಾರಲ್ಲ, ಅದನ್ನು ಮಾಧ್ಯಮಗಳ ಮೂಲಕ ಗಮನಿಸಿದ ಪ್ರಜೆಗಳು, ಮತದಾರರು ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವವನ್ನು ಅಳಿಬಹುದು. ಶಿಕ್ಷಣ ಪಡೆದಂತಹ ವ್ಯಕ್ತಿ ಎಷ್ಟೊಂದು ಸಮರ್ಥನಾಗಿರ್ತಾನೆ ನಾಯಕತ್ವವನ್ನು ವಹಿಸ್ಕೊಳ್ಳಿಕ್ಕೆ, ಅಥವಾ ಅವಿದ್ಯಾವಂತ ಯಾವ ರೀತಿ ಅಧಿಕಾರವನ್ನು ನಡೆಸ್ತಾನೆ ಅಂತಕ್ಕಂಥ ನಾವು ಅವರನ್ನು ಅಳೆದು ಮತದಾನ ಮಾಡ್ಬೋದು ವಿದ್ಯಾರ್ಥಿಗಳು. ಇದು ಕೂಡ ಅನುಕೂಲವಾಗುತ್ತೆ ಅಂತ ಹೇಳ್ಬೋದು. ಇನ್ನು ಮೂರನೇದ್ದು ಆಸ್ತಿ ವಿವರಗಳ ಹಿನ್ನೆಲೆ ಅಂತ ಹೇಳ್ಬೋದು. ನಿಮಗಾಗಲೇ ಗೊತ್ತಿದೆ ವಿದ್ಯಾರ್ಥಿಗಳೇ, ಇವತ್ತಿನ ಪ್ರಸ್ತುತ ಚುನಾವಣೆ ನಡಿಬೇಕಾದ್ರೆ ಕೇವಲ ಆಸ್ತಿ ಮತ್ತು ಹಣದ ಮೇಲೆ ನಡೀತವೆ ಅಂತ ಹೇಳ್ಬೋದು. ಯಾಕಂದರೆ ಹಣ ಇಲ್ಲಾರ್ದೆ ಯಾವುದೇ ಚುನಾವಣೆಗಳು ನಡೀಲಿಕ್ಕೆ ಸಾಧ್ಯವಿಲ್ಲ. ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಹಿಡ್ಕೊಂಡು MP ಲೋಕಸಭಾ ಚುನಾವಣೆಗಳು ನೋಡಿದಾಗ ಇವತ್ತಿನ ದಿವಸ ಹಣದ ಪಾತ್ರ ಬಹಳಷ್ಟು ಮುಖ್ಯವಾಗಿದೆ, ಪ್ರಮುಖವಾದ ಪಾತ್ರ ವಹಿಸ್ತಾ ಇದೆ ವಿದ್ಯಾರ್ಥಿಗಳೇ ಅಂತ ಹೇಳ್ಬೋದು. ಯಾಕಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವುದೋ ಒಂದು ಒಳ್ಳೆಯ ಒಂದು ಆಸೆ ಇಟ್ಕೊಂಡು, ಧ್ಯೇಯ ಗುರಿ ತತ್ವ ಇಟ್ಕೊಂಡು ನಾನು ಸಮಾಜ ಸೇವೆ ಮಾಡ್ತೀನಿ, ಪ್ರಜಾ ಸೇವೆ ಮಾಡ್ತೀನಿ, ದೇಶದ ಒಂದು ಅಭಿವೃದ್ಧಿ ಮಾಡ್ತೀನಿ ಅಂತ ಅಂದ್ಕೊಂಡು ರಾಜಕೀಯ ಕ್ಷೇತ್ರಕ್ಕೆ ಬಂದಾಗ ಆ ವ್ಯಕ್ತಿಗೆ ಬರೀ ನಿರಾಸೆ ಕಾದಿದೆ ವಿದ್ಯಾರ್ಥಿಗಳೇ. ಆ ವ್ಯಕ್ತಿಗೆ ನಾವು ಯಾರೂ ಒಂದು ಮತವನ್ನು ಸಹಿತ ಹಾಕುವುದಿಲ್ಲ. ಯಾಕಂದರೆ ಆ ವ್ಯಕ್ತಿ ಎಷ್ಟೇ ಸಮರ್ಥನಾಗಿದ್ದರೂ ಅವನ ಹತ್ರ ಹಣ ಇರಂಗಿಲ್ಲ, ಆಸ್ತಿ ಇರಂಗಿಲ್ಲ. ಅದಕ್ಕೆ ಇವತ್ತಿನ ಚುನಾವಣೆಗಳಲ್ಲಿ ಬರೀ ಹಣದ ಮೇಲೆ ಚುನಾವಣೆ ನಡೀತದೆ. ಯಾಕಂದರೆ ರಾಜಕೀಯ ಪಕ್ಷಗಳ ಉದ್ದೇಶ ಏನು, ಕೇವಲ ತಮ್ಮ ಒಂದು ಗುರಿ ಸಾಧಿಸುವುದು, ಚುನಾವಣೆಯಲ್ಲಿ ಗೆಲ್ಲುವುದು ಮಾತ್ರವಾಗಿರುತ್ತದೆ. ಯಾವುದೇ ಒಂದು ಅವ್ಯವಹಾರದಿಂದಿರ್ಬೋದು, ಅನೈತಿಕ ಮಾರ್ಗದಿಂದಿರ್ಬೋದು, ಚುನಾವಣೆಯಲ್ಲಿ ಗೆಲ್ಲಬೇಕು. ಜಾತಿ ರಾಜಕಾರಣ, ಕೋಮು ಗಲಭೆ ಇರ್ಬೋದು, ಮತಗಟ್ಟೆ ವಶ ಇರ್ಬೋದು, ಮತದಾರರನ್ನು ಕೊಂಡುಕೊಳ್ಳುವುದಿರೋದು, ಯಾವುದೋ ಆಸೆ ಆಮಿಷ ತೋರಿಸಿ ಮತದಾರನ ಕೊಂಡುಕೊಳ್ಳುವುದು, ಇವೆಲ್ಲವುಗಳ ತಂತ್ರಗಳನ್ನು ಉಪಯೋಗಿಸ್ಕೊಂಡು ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಒಂದು ಸ್ಪರ್ಧಿಸಿ ಗೆಲ್ತವೆ ಅಂತ ಹೇಳ್ಬೋದು. ಆದರೆ ಒಬ್ಬ ಸಾಮಾನ್ಯ ಒಳ್ಳೆಯ ಉದ್ದೇಶ, ಗುರಿ, ಸಮರ್ಥ ನಾಯಕತ್ವ ಇರ್ತಕ್ಕಂಥ ವ್ಯಕ್ತಿ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವನ ಹತ್ರ ಯಾವುದೇ ಹಣ ಇರಂಗಿಲ್ಲ. ಆದ್ದರಿಂದ ಇವತ್ತಿನ ಪ್ರಸ್ತುತ ಚುನಾವಣೆ ಕೇವಲ ಹಣದ ಮೂಲಕ ನಡೀತವೆ. ಅದನ್ನೆಲ್ಲ ತಡೆಗಟ್ಟಬೇಕಾದ್ರೆ ಏನಾಗುತ್ತೆ, ಅದಕ್ಕೆ ಇವುಗಳ ಒಂದು ಮಾನದಂಡವನ್ನು ಅಳಲಿಕ್ಕೆ ಪ್ರತಿಯೊಬ್ಬ ಅಭ್ಯರ್ಥಿ ನಾಮಪತ್ರ ಸಲ್ಲಿಸುವಾಗ ತನ್ನ ಆಸ್ತಿ ವಿವರಗಳನ್ನು ನೀಡಬೇಕು. ತನ್ನ ಮತ್ತು ತನ್ನ ಕುಟುಂಬದ ಎಲ್ಲ ಒಂದು ಚರಾಸ್ತಿ ಸ್ಥಿರಾಸ್ತಿ ಎಲ್ಲ ಪ್ರತಿಯೊಂದು ವಿವರಗಳ ಒಂದು ಹಿನ್ನೆಲೆ ನೀಡಿದಾಗ ನಮಗೆಲ್ಲ ಗೊತ್ತಾಗುತ್ತೆ ಮಾಧ್ಯಮಗಳ ಮೂಲಕ ಆ ವ್ಯಕ್ತಿಯ ಅಭ್ಯರ್ಥಿಯ ಆಸ್ತಿ ಎಷ್ಟಿದೆ, ಅವರು ಹಿಂದೆ ಎಷ್ಟಿತ್ತು ಆಸ್ತಿ, ಮುಂದೆ ಎಷ್ಟು ಗಳಿಸಿದರು, ಪ್ರತಿಯೊಂದು ಅವ್ರ ವರಮಾನ ಎಷ್ಟು, ಪ್ರತಿಯೊಂದು ನಮ್ಗೆ ಗೊತ್ತಾಗುತ್ತೆ. ಆಗ ನಾವು ವ್ಯಕ್ತಿಯ ಬಗ್ಗೆ ಅವ್ರ ವ್ಯಕ್ತಿತ್ವವನ್ನು ಅಳೆಯಬಹುದು ವಿದ್ಯಾರ್ಥಿಗಳೇ. ಆ ವ್ಯಕ್ತಿಯ ಹಿನ್ನೆಲೆ ಏನು, ಅವರು ಮೊದಲಿಂದಲೂ ಅವರು ಆರ್ಥಿಕವಾಗಿ ಸದೃಢರಾಗಿದ್ದಾರಾ ಇಲ್ವ, ರಾಜಕೀಯ ಕ್ಷೇತ್ರಕ್ಕೆ ಬಂದ ಮೇಲೆ ಇಷ್ಟು ಒಂದು ಗಳಿಸಿದ್ದಾರಾ, ಆಸ್ತಿ ಅಂತಸ್ತನ್ನು ಗಳಿಸಿದ್ದಾರೆ ಅಂತಕೊಂಡು ನಾವು ತಿಳಿಲಿಕ್ಕೆ ಒಂದು ನಮಗೆ ಅನುಕೂಲವಾಗುತ್ತೆ. ಇದರಿಂದ ನಾವೇನು ಮಾಡೋಕ್ಕಾಗುತ್ತೆ, ಯಾವ ವ್ಯಕ್ತಿಗೆ ನಾವು ಮತದಾನ ಮಾಡಬೇಕು, ಯಾವ ಅಭ್ಯರ್ಥಿ ಗೆದ್ದು ಬಂದರೆ ನಮಗೆ ಅನುಕೂಲವಾಗುತ್ತೆ, ನಮಗೆ ಸಮಾಜ ದೇಶಕ್ಕೆ ಅನುಕೂಲವಾಗುತ್ತೆ ಅಂತ ತಿಳ್ಕೊಂಡು ಆ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಂಡು ನಾವು ಮತದಾನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹೀಗೆ ಈ ಎಲ್ಲ ವಿವರಗಳ ಒಂದು ಕಡ್ಡಾಯ ಘೋಷಣೆಗಳ ಮೂಲಕ ಸ್ವಲ್ಪ ಮಟ್ಟಿಗಾದರೂ ಚುನಾವಣೆಯಲ್ಲಿ ಒಂದು ಸುಧಾರಣೆಗಳನ್ನು ತರಬೇಕಂತ ತಿಳ್ಕೊಂಡು ಚುನಾವಣಾ ಆಯೋಗ ಒಂದು ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಈ ಒಂದು ನಿಯಮಗಳನ್ನು ರೂಪಿಸಿದೆ ಅಂತ ವಿದ್ಯಾರ್ಥಿಗಳಂತೆ ಹೇಳ್ಬೋದು. ಹೀಗೆ ಈ ಮೂರು ಚುನಾವಣಾ ಒಂದು ಸುಧಾರಣೆಗಳಲ್ಲಿ ಬರ್ತವೆ. ಮತದಾರರ ಗುರುತಿನ ಚೀಟಿ, ಎಪಿಕ್, ಎರಡನೇದು ವಿದ್ಯುನ್ಮಾನ ಮತಯಂತ್ರ, EVMS,
ಮೂರನೇದು ಒಂದು ಅಭ್ಯರ್ಥಿಗಳ ಹಿನ್ನೆಲೆಯ ಕಡ್ಡಾಯ ಘೋಷಣೆ. ಈ ಮೂರು ಒಂದು ಅಂಶಗಳ ಮೂಲಕ ಚುನಾವಣೆಗಳು ಸ್ವಲ್ಪ ಮಟ್ಟಿಗಾದರೂ ಚುನಾವಣೆಯಲ್ಲಿ ನಾವು ಏನು ಮಾಡ್ಬೋದು, ಯಶಸ್ವಿಯನ್ನು ಕಾಣ್ಬೋದು. ಸ್ವಲ್ಪ ಈ ಒಂದು ಅವ್ಯವಹಾರಗಳನ್ನು, ಒಂದು ಕೆಟ್ಟ ಮಾರ್ಗಗಳನ್ನು ತಡೆಗಟ್ಟಿ ಸ್ವಲ್ಪ ಮಟ್ಟಿಗಾದರೂ ಚುನಾವಣೆ ಯಶಸ್ವಿಯಾಗಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಹೀಗೆ ಈ ಒಂದು ಚುನಾವಣೆಗಳು ನಡಿಬೇಕಾದ್ರೆ ನಾನು ಹೇಳಿದೆ, ಹಣನೇ ಪ್ರಮುಖ ಪಾತ್ರ ವಹಿಸುತ್ತದೆ. ಹಣವಿಲ್ಲದೆ ಏನೂ ನಡೆಯಂಗಿಲ್ಲ ಅಂತ ನಿಮಗೆಲ್ಲ ಗೊತ್ತು. ಇನ್ನು ಹಣ ಯಾವ ರೀತಿಯಾಗಿ ಬೇಕು ಅಂದರೆ ನೀವು ಕೇಳ್ಬೋದು, ಹಣವಿದ್ದ ವ್ಯಕ್ತಿ ಮಾತ್ರ ನಾವು ರಾಜಕೀಯ ಕ್ಷೇತ್ರಕ್ಕೆ ಬಂದು ಚುನಾವಣೆಯಲ್ಲಿ ಸ್ಪರ್ಧಿಸ್ಬೋದು, ಹಣವಿಲ್ಲದ ವ್ಯಕ್ತಿ ನಿಲ್ಲಕ್ಕೆ ಒಂದು ಅವಕಾಶನೇ ಇಲ್ವಾ? ಹಾಗಿದ್ರೆ ಸಂವಿಧಾನ ಯಾವ ರೀತಿಯಾಗಿ ಅರ್ಹತೆಗಳನ್ನು ನಿಗದಿಪಡಿಸಿದೆ? ವಿಧಾನಸಭೆ ಸದಸ್ಯರಾಗಲಿಕ್ಕೆ ಅವರಿಗೆ 25 ವರ್ಷ ವಯಸ್ಸಿರಬೇಕು, ಅವರು ಭಾರತೀಯ ಪ್ರಜೆವಾಗಿರಬೇಕು, ಯಾವುದೇ ಅಪರಾಧ ಹೊಂದಿರಬಾರ್ದು, ಇವೆಲ್ಲ ಇದೆ. ಆದರೆ ಅಲ್ಲಿ ಏನು ಕೊಟ್ಟಿಲ್ಲಲ್ಲ ಮೇಡಮ್, ಅವರು ಇಷ್ಟು ಶ್ರೀಮಂತಿಕೆ ಹೊಂದಿರಬೇಕು, ಇಷ್ಟು ಆಸ್ತಿ ಹೊಂದಿರಬೇಕು, ಅಂತಸ್ತು ಹೊಂದಿರಬೇಕು, ಏನೂ ಇಲ್ಲ. ಈ ಒಂದು ವಯಸ್ಸು 25 ವರ್ಷ ವಯಸ್ಸಾಗಿರಬೇಕು, ಬಹಳ ಮುಖ್ಯವಾಗಿ ಭಾರತೀಯ ಪ್ರಜೆಯಾಗಿರಬೇಕು. ಯಾಕಂದರೆ ಭಾರತೀಯ ಪ್ರಜೆಗೆ ಮಾತ್ರ ರಾಜಕೀಯ ಒಂದು ಹಕ್ಕಿರ್ತದೆ ವಿದ್ಯಾರ್ಥಿಗಳೇ, ವಿದೇಶಿಯರಿಗೆ ಇರಂಗಿಲ್ಲ. ಆದ್ದರಿಂದ ಈ ಒಂದು ಯಾವುದೇ ಅಪರಾಧದ ಹಿನ್ನೆಲೆ ಹೊಂದಿರಬಾರ್ದು. ಈ ಎಲ್ಲ ಅರ್ಹತೆ ಇದ್ದರೂ ಕೂಡ ಯಾಕೆ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಅವಕಾಶವಿಲ್ಲ? ಅವಕಾಶವಿದೆ, ಆದರೆ ನಾವು ಚುನಾವಣೆಯಲ್ಲಿ ಗೆಲ್ಲುವುದಿಲ್ಲ. ಆದರೂ ಕೂಡ ಅಂಥ ಒಂದು ಸಾಮಾನ್ಯ ವ್ಯಕ್ತಿಗಳು ಚುನಾವಣೆಯಲ್ಲಿ ಬರಲಿ, ಅವರು ಸ್ಪರ್ಧಿಸಬೇಕಾದ್ರೆ ಅಲ್ಲಿ ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸ್ತದೆ ವಿದ್ಯಾರ್ಥಿಗಳೇ ಅಂತ ಹೇಳ್ಬೋದು. ಯಾಕಂದರೆ ಭಾರತದ ಚುನಾವಣೆಗಳು ಕೇವಲ ಹಣ ಮತ್ತು ಆಮಿಷಗಳ ಮೇಲೆ ನಿರ್ಧಾರವಾಗಿರ್ತವೆ ವಿದ್ಯಾರ್ಥಿಗಳೇ. ಇಲ್ಲಿ ಯಾವುದೇ ಹಣದ ಪ್ರಭಾವವಿರ್ತಕ್ಕಂಥ ವ್ಯಕ್ತಿ ಚುನಾವಣೆಯಲ್ಲಿ 100% ಗೆದ್ದು ಬರ್ತಾನೆ. ಹಣದ ಪ್ರಭಾವವಿಲ್ಲ, ಹಣವಿಲ್ಲದ ವ್ಯಕ್ತಿ ಯಾವತ್ತಿಗೂ ಗೆದ್ದು ಬರೋಂಗಿಲ್ಲ ಅಂತ ನಿಮಗೆಲ್ಲ ಗೊತ್ತಿದೆ. ಹೀಗಿರುವಾಗ ಈ ಇಂತಹ ಹಣದ ಪ್ರಭಾವ ಕಡಿಮೆ ಮಾಡಲಿಕ್ಕೆ, ಯಾಕಂದರೆ ಹಣವಿದ್ದಂಥ ವ್ಯಕ್ತಿ ಯಾವುದೇ ಪ್ರಭಾವದಿಂದ, ಯಾಕಂದ್ರೆ ಚುನಾವಣೆಗಿಂತ ಮುಂಚಿನ ಚುನಾವಣೆಯಲ್ಲಿ ಗೆದ್ದು ಬರ್ತೀನಿ, ಸರ್ಕಾರದ ರಚನೆ ಮಾಡ್ತೀನಿ ಅಂತಿಕೊಂಡು ಎಷ್ಟೋ ಖಾಸಗಿ ಕಂಪನಿಗಳಲ್ಲಿ ಒಪ್ಪಂದ ಮಾಡಿಕೊಂಡು ಹಣವನ್ನು ತೆಗೆದುಕೊಂಡಿರ್ತಾನೆ ಫೈನಾನ್ಸ್ ಕಂಪನಿಗಳ ಮೂಲಕ. ಅದಕ್ಕೆ ಹಣವನ್ನು ಕೊಟ್ಟಂಥ ಕಂಪನಿಗಳು ಆ ವ್ಯಕ್ತಿಯ ಚುನಾವಣೆಯಲ್ಲಿ ಗೆದ್ದು ಅಧಿಕಾರವನ್ನು ಹಿಡಿದ ಮೇಲೆ ಆ ವ್ಯಕ್ತಿಗೆ ಅನುಕೂಲಕರವಾಗಿ ನಡ್ಕೊತಾರೆ. ಸರ್ಕಾರ ಇರ್ಬೋದು, ಆ ಮಂತ್ರಿಗಳಿರ್ಬೋದು. ಹೀಗಿದ್ದಾಗ ಮೊದಲೇ ಒಪ್ಪಂದವಾಗಿರ್ತವೆ. ಈ ಎಲ್ಲ ಹಾವಳಿಯನ್ನು ತಡೆಗಟ್ಟಲಿಕ್ಕೆ ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುತ್ತದೆ ಅಂತ ಹೇಳ್ಬೋದು. ಯಾಕಂದರೆ ಜಾಣ್ಮೆ ಉಳಿತಕ್ಕಂಥ, ಸಚ್ಚಾರಿತ್ರ್ಯ ಉಳಿತಕ್ಕಂಥ, ಒಳ್ಳೆಯ ವ್ಯಕ್ತಿತ್ವ ಉಳಿತಕ್ಕಂಥ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾದ್ರೆ ಮತ್ತು ಜೊತೆಗೆ ಸಣ್ಣ ಪುಟ್ಟ ರಾಜಕೀಯ ಪಕ್ಷಗಳಿಗೂ ಸಹಿತ ಇಲ್ಲಿ ಮಾನ್ಯತೆ ನೀಡಿ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾದ್ರೆ ಅಲ್ಲಿ ಎಲ್ಲರೂ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಅನುಕೂಲಕರವಾಗುವಂತೆ ಚುನಾವಣಾ ವೆಚ್ಚವನ್ನು ಸರ್ಕಾರವೇ ಭರಿಸ್ತದೆ ಅಂತ ಹೇಳ್ಬೋದು. ಅದಕ್ಕೆ ಸರ್ಕಾರವೇ ಭರಿಸ್ತದೆ. ಅದಕ್ಕೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಕೂಡ ಈ ರಾಜಕೀಯ ಪಕ್ಷಗಳಿಗೆ, ಇಂಥ ವ್ಯಕ್ತಿಗಳಿಗೆ ಸಹಾಯ ಮಾಡ್ತವೆ ಅಂತ ಹೇಳ್ಬೋದು. ಆದ್ದರಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಒಂದು ಚುನಾವಣಾ ಸಮಯದಲ್ಲಿ ಸಹಾಯ ಮಾಡ್ತಾರೆ. ಅಂದರೆ ಹಣ ನೀಡಂಗಿಲ್ಲ, ಅವುಗಳಿಗೆ ಬೇಕಾದಂಥ ಖರ್ಚು ವೆಚ್ಚವನ್ನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರವೇ ನಿಭಾಯಿಸ್ತವೆ. ಯಾವ ರೀತಿ? ಅಲ್ಲಿ ಪ್ರಚಾರ ಮಾಡಲಿಕ್ಕೆ ವಾಹನಗಳಿರ್ಬೋದು, ಮೈಕ್ ಇರ್ಬೋದು, ಪೇಪರ್ಸ್ ಇರ್ಬೋದು, ಬ್ಯಾನರ್ಗಳಿರ್ಬೋದು, ಇವೆಲ್ಲವುಗಳನ್ನು ನಾವೇ ಭರಿಸುತ್ತವೆ ಅಂತ ಹೇಳ್ಬೋದು. ಇದರಿಂದ ಈ ವ್ಯವಸ್ಥೆಯನ್ನು ಮಾಡಲಿಕ್ಕೆ 1998ರಲ್ಲಿ ಇಂದ್ರಜಿತ್ ಗುಪ್ತಾ ಸಮಿತಿಯನ್ನು ನೇಮಿಸಲಾಯಿತು ಕೇಂದ್ರ ಸರ್ಕಾರ. ಯಾವ ರೀತಿಯಾಗಿ ನಾವು ಚುನಾವಣಾ ವೆಚ್ಚ ಸರ್ಕಾರವೇ ಭರಿಸಬೇಕಂತ ತಿಳ್ಕೊಂಡು ಮಾತುಕತೆಯಾದಾಗ ಇದರ ಬಗ್ಗೆ ಸಂಪೂರ್ಣ ವರದಿ ನೀಡಲಿಕ್ಕೆ 1998ರಲ್ಲಿ ಇಂದ್ರಜಿತ್ ಗುಪ್ತಾ ಸಮಿತಿಯನ್ನು ಕೇಂದ್ರ ಸರ್ಕಾರ ನೇಮಿಸಿದಾಗ ಆ ಸಮಿತಿ ಎಲ್ಲ ಕೆಳಗಿನ ಅಂಶಗಳನ್ನು ವರದಿಯ ಮೂಲಕ ಸರ್ಕಾರಕ್ಕೆ ನೀಡುತ್ತದೆ. ಯಾವ ರೀತಿಯಾಗಿ? ಫಸ್ಟ್ ಇಂದ್ರಜಿತ್ ಗುಪ್ತಾ ಸಮಿತಿ ಶಿಫಾರಸುಗಳೇನು ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು? ರಾಜ್ಯವು ಚುನಾವಣಾ ವೆಚ್ಚದ ಕನಿಷ್ಠ 1 ಭಾಗವನ್ನು ಭರಿಸಬೇಕು. ರಾಜ್ಯವು ಚುನಾವಣಾ ವೆಚ್ಚದ 1 ಭಾಗವನ್ನಾದರೂ ಭರಿಸಬೇಕು. ಆ ಮೂಲಕ ರಾಜಕೀಯ ಪಕ್ಷಗಳು ಮಾಡುವ ಖರ್ಚು ಕಡಿಮೆಯಾಗುತ್ತದೆ. 1 ಭಾಗ ಭರಿಸಬೇಕು ರಾಜ್ಯ ಸರ್ಕಾರ. ಇನ್ನು ಎರಡನೇದು, ಚುನಾವಣಾ ವೆಚ್ಚಕ್ಕೆ ನೀಡುವ ಹಣವು ನಗದು ರೂಪದಲ್ಲಿರದೆ ವಸ್ತುಗಳ ರೂಪದಲ್ಲಿರಬೇಕು. ಚುನಾವಣಾ ವೆಚ್ಚಕ್ಕೆ ನಗದು ರೂಪದಲ್ಲಿ ರಾಜ್ಯ ಸರ್ಕಾರ ಹಣ ಕೊಡೋಂಗಿಲ್ಲ. ಅವೆಲ್ಲವೂ ಪ್ರಚಾರ ಮಾಡ್ತಕ್ಕಂಥ ವಸ್ತುಗಳ ರೂಪದಲ್ಲಿರಬೇಕು. ಯಾಕಂದರೆ ಹಣ ಕೊಟ್ಟರೆ ಅದರ ದುರ್ಬಳಕೆಯಾಗುತ್ತದೆ ಅನ್ನೋ ಉದ್ದೇಶದಿಂದ ವಸ್ತುಗಳ ರೂಪದಲ್ಲಿರಬೇಕು. ಚುನಾವಣಾ ವೆಚ್ಚಕ್ಕೆ ಬೇಕಾದಂಥ ವಸ್ತುಗಳನ್ನು ನೀಡಬೇಕು ಸರ್ಕಾರ. ಇನ್ನು ಮೂರನೇದು, ಚುನಾವಣಾ ವೆಚ್ಚವನ್ನು ಭರಿಸುವುದಕ್ಕಾಗಿ ಪ್ರತ್ಯೇಕ ಚುನಾವಣಾ ನಿಧಿಯನ್ನು ಸ್ಥಾಪಿಸಬೇಕು.
ಇಲ್ಲಿ ಚುನಾವಣಾ ನಿಧಿ ಸ್ಥಾಪಿಸಿ ಕೇಂದ್ರ ಸರ್ಕಾರ 600 ಕೋಟಿ ರೂಪಾಯಿಗಳು ಮತ್ತು ಎಲ್ಲ ರಾಜ್ಯ ಸರ್ಕಾರಗಳು ಸೇರಿ 600 ಕೋಟಿ ರೂಪಾಯಿಗಳನ್ನು ಅಲ್ಲಿ ಭರಿಸಬೇಕಾಗುತ್ತೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎಲ್ಲವೂ ಸೇರಿ ಒಂದು ದುಡ್ಡನ್ನು ಆ ಚುನಾವಣಾ ಆಯೋಗಕ್ಕೆ ಬೇಕಾದಂಥ ನಿಧಿಯಲ್ಲಿ ಸಂಗ್ರಹಿಸಬೇಕಾಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಈ ಚುನಾವಣಾ ಆಯೋಗದಿಂದ ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಮಾತ್ರ ಚುನಾವಣಾ ವೆಚ್ಚಕ್ಕೆ ಬೇಕಾದಂಥ ಸಹಾಯ ಲಭಿಸುತ್ತದೆ. ಯಾಕಂದರೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಸಿಗಂಗಿಲ್ಲ. ಇಲ್ಲಿ ಯಾವ ರಾಜಕೀಯ ಪಕ್ಷಗಳು ಚುನಾವಣಾ ಆಯೋಗದಿಂದ ಮಾನ್ಯತೆ ಹೊಂದಿರ್ತವೆ ಆ ಒಂದು ಪಕ್ಷಗಳಿಗೆ ಮಾತ್ರ ಏನಾಗುತ್ತೆ ಈ ಒಂದು ಸಹಾಯ ಸಿಗುತ್ತದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಸರ್ಕಾರದಿಂದ ಹಣಕಾಸಿನ ಒಂದು ಸಹಾಯ ಪಡಿಬೇಕಂದ್ರೆ ರಾಜಕೀಯ ಪಕ್ಷಗಳು ತಮ್ಮ ಎಲ್ಲ ಖರ್ಚುಗಳ ವೆಚ್ಚಗಳ ಬಗ್ಗೆ ಎಲ್ಲ ಲೆಕ್ಕವನ್ನು ಸರ್ಕಾರಕ್ಕೆ ನೀಡಬೇಕು, ವಾರ್ಷಿಕ ಲೆಕ್ಕವನ್ನು ಸರ್ಕಾರಕ್ಕೆ ನೀಡಬೇಕಾಗುತ್ತದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಮತ್ತು ಚುನಾವಣಾ ಆಯೋಗದಿಂದ ನೋಂದಾಯಿಸಲ್ಪಟ್ಟ ಎಲ್ಲ ರಾಜಕೀಯ ಪಕ್ಷಗಳ ಪ್ರಚಾರ ಮಾಡಲಿಕ್ಕೆ ಸರ್ಕಾರದಿಂದ ಒಂದು ದೂರದರ್ಶನದಲ್ಲಿ ಜಾಹೀರಾತುಗಳನ್ನು ನೀಡಲಾಗುತ್ತದೆ. ಮಾನ್ಯತೆ ಹೊಂದಿದ ರಾಜಕೀಯ ಪಕ್ಷಗಳ ಬಗ್ಗೆ ಪ್ರಚಾರ ಮಾಡುವುದಕ್ಕಾಗಿ ಸರ್ಕಾರವೇ ತನ್ನ ಒಂದು ಚಾನೆಲ್ಗಳ ಮೂಲಕ ಜಾಹೀರಾತುಗಳನ್ನು ನೀಡಲಾಗುತ್ತೆ, ಹೀಗೂ ಸಹಾಯ ಮಾಡುತ್ತದೆ ಅಂತ ಹೇಳ್ಬೋದು. ಈ ಒಂದು ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಮಾಡಿದ ಎಲ್ಲ ಸಂಪೂರ್ಣ ಖರ್ಚು ವೆಚ್ಚದ ಎಲ್ಲ ಲೆಕ್ಕಪತ್ರಗಳನ್ನು 1 ತಿಂಗಳ ಒಳಗಾಗಿ ಚುನಾವಣಾ ಆಯೋಗಕ್ಕೆ ನೀಡಬೇಕಾಗುತ್ತೆ. ರಾಜಕೀಯ ಪಕ್ಷಗಳು ಯಾವ ರೀತಿಯಾಗಿ ಸರ್ಕಾರದಿಂದ ಒಂದು ಬಳಕೆ ಮಾಡಿಕೊಂಡ ಸರ್ಕಾರದಿಂದ ತೆಗೆದುಕೊಂಡಂಥ ಎಲ್ಲ ಒಂದು ಹಣದ ಒಂದು ಬಳಕೆ, ವಸ್ತುಗಳ ಬಳಕೆ ಇರ್ಬೋದು, ಎಲ್ಲವನ್ನು ಪ್ರತಿಯೊಂದು ಖರ್ಚು ವೆಚ್ಚಗಳನ್ನು ಎಲ್ಲ ಲೆಕ್ಕಗಳನ್ನು 1 ತಿಂಗಳ ಒಳಗಾಗಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕಾಗುತ್ತೆ ಅಂತ ಹೇಳ್ಬೋದು. ಹೀಗೆ ರಾಜಕೀಯ ಪಕ್ಷಗಳು ಚುನಾವಣಾ ಸಮಯದಲ್ಲಿ ಬಳಸ್ತಕ್ಕಂಥ ಗೋಡೆ ಬರಹ ಇರ್ಬೋದು, ಕರಪತ್ರಗಳು ಇರ್ಬೋದು, ವಾಲ್ ಪೋಸ್ಟರ್ಗಳಿರ್ಬೋದು, ಬ್ಯಾನರ್ ಇರ್ಬೋದು, ಪ್ರಚಾರಕ್ಕಾಗಿ ಬಳಸ್ತಕ್ಕಂಥ ವಾಹನಗಳು, ಮೈಕ್ಗಳು ಮುಂತಾದವು ಎಷ್ಟು ಸಮಯದೊಳಗೆ ಬಳಸಬೇಕು, ಎಷ್ಟು ಬಳಸಬೇಕಂತಕ್ಕಂಥ ಉಪಯೋಗಿಸೋದ್ರ ಬಗ್ಗೆ ಎಲ್ಲ ನಿಬಂಧನೆಗಳನ್ನು ಆಯೋಗ ಹೇರುತ್ತದೆ ಅಂತ ಹೇಳ್ಬೋದು. ಹೀಗೆ ಇವೆಲ್ಲವುಗಳ ಮೂಲಕ, ಯಾಕಂದರೆ ಸಣ್ಣ ಪುಟ್ಟ ರಾಜಕೀಯ ಪಕ್ಷಗಳಿಗೆ ಒಂದು ಸಾಮಾನ್ಯ ಒಂದು ಒಳ್ಳೆಯ ಉದ್ದೇಶ ಗುರಿ ಇಟ್ಕೊಂಡು ಬಂದಂಥ ವ್ಯಕ್ತಿಗಳಿಗೆ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಹಣ ಇಲ್ಲದಿದ್ದಾಗ, ಅವರಿಗೆ ಹಣದ ಒಂದು ಸಹಾಯ ಬೇಕಾದಾಗ ಇಲ್ಲಿ ರಾಜ್ಯ ಕೇಂದ್ರ ಸರ್ಕಾರಗಳು ಚುನಾವಣಾ ಒಂದು ನಿಧಿಯಿಂದ, ಚುನಾವಣೆಗಾಗಿ ಒಂದು ಇಟ್ಟಂತಹ ಒಂದು ನಿಧಿಯಿಂದ ಆ ಒಂದು ಖರ್ಚು ವೆಚ್ಚವನ್ನು ನಿಭಾಯಿಸ್ತಕ್ಕಂಥ ಒಂದು ಅವಕಾಶ ಕೂಡ ಇದೆ ವಿದ್ಯಾರ್ಥಿಗಳೇ. ಹೀಗೆ ಇವೆಲ್ಲವುಗಳ ಸಹಾಯಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ ಚುನಾವಣಾ ನಿಧಿಗೆ ಸಂಗ್ರಹಿಸಿದಂಥ ಒಂದು ಹಣದಿಂದ ಆ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳಿಗೆ ಇಲ್ಲಿ ಸ್ಪರ್ಧಿಸಲಿಕ್ಕೆ ಅವಕಾಶ ನೀಡಿ ಆ ಖರ್ಚು ವೆಚ್ಚವನ್ನು ಒಂದು ಭಾಗವನ್ನು ಖರ್ಚು ವೆಚ್ಚವನ್ನು ಸರ್ಕಾರವೇ ಒಂದು ನಿಭಾಯಿಸುತ್ತದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಈ ಎಲ್ಲ ಮೇಲೆ ತಿಳಿಸಿದ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಚುನಾವಣೆಗಳ ಪಾವಿತ್ರ್ಯತೆಯನ್ನು ಕಾಪಾಡಿ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಎತ್ತಿ ಹಿಡಿಯಬಹುದು ಅಂತ ಹೇಳ್ಬೋದು. ಹೀಗೆ ಈ ಒಂದು ರೀತಿಯಲ್ಲಿ ಇಂಥ ಎಲ್ಲ ಶಿಫಾರಸುಗಳನ್ನು ಒಂದು ನಿಗದಿಪಡಿಸಿದ ಸರ್ಕಾರ ಇವೆಲ್ಲವೂ ಮಾಡುವ ಮೂಲಕ ಪ್ರಜಾಸತ್ತಾತ್ಮಕ ಮೌಲ್ಯವನ್ನು ಎತ್ತಿ ಹಿಡಿದು ಭ್ರಷ್ಟಾಚಾರವನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಜೊತೆಗೆ ಈ ಒಂದು ಚುನಾವಣೆಯಲ್ಲಿ ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ ಕೂಡ ಆಗುತ್ತೆ, ಯೋಗ್ಯ ಅಭ್ಯರ್ಥಿಗಳು ಕೂಡ ಇಲ್ಲಿ ಸ್ಪರ್ಧಿಸಲಿಕ್ಕೆ ಅವಕಾಶ ಕೊಟ್ಟಂತಾಗುತ್ತೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, ನಮಗೆ ಇನ್ನೊಂದು ಮುಖ್ಯವಾದ ಅಂಶ ಇದೆ ಇಲ್ಲಿ ಅಂತ ಹೇಳ್ಬೋದು. ಯಾಕಂದರೆ ಚುನಾವಣೆಯಲ್ಲಿ ಸ್ಪರ್ಧಿಸ್ತಕ್ಕಂಥ ವ್ಯಕ್ತಿಗಳು, ನಾವು ಸ್ಪರ್ಧೆ ಮಾಡಿದಾಗ, ನಾವು ಮತದಾನ ಮಾಡಲಿಕ್ಕೆ ಹೋದಾಗ ನಾವು ಎಲ್ಲ ವ್ಯಕ್ತಿಗಳ ನಾವು ಇಷ್ಟ ಬಂದ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಅವಕಾಶವಿರುತ್ತೆ. ಆದರೆ ನಮಗೆ ಯಾವ ರಾಜಕೀಯ ಪಕ್ಷಗಳು ಬೇಡ, ಯಾವ ಅಭ್ಯರ್ಥಿಯು ಆರಿಸಿ ಬರಲಿಕ್ಕೆ ಆಯ್ಕೆ ಮಾಡಿರೋ ಸರ್ಕಾರ ರಚನೆ ಮಾಡಲಿಕ್ಕೆ ಸೂಕ್ತವಲ್ಲ ಅಂತ ಅಂದಾಗ ನಮ್ಗೆ ಇನ್ನೊಂದು ಆಪ್ಷನ್ ಇರುತ್ತೆ, ಇನ್ನೊಂದು ನಮಗೆ ಒಂದು ವ್ಯವಸ್ಥೆ ಇರುತ್ತೆ ವಿದ್ಯಾರ್ಥಿಗಳೇ. ನಾವು ಮತದಾನ ಮಾಡಲಿಕ್ಕೆ ಹೋಗಿರ್ತೀವಿ, ನಮಗೆ ಯಾವ ವ್ಯಕ್ತಿನೂ ಇಷ್ಟ ಆಗಂಗಿಲ್ಲ, ಯಾವ ಅಭ್ಯರ್ಥಿ, ಯಾವ ರಾಜಕೀಯ ಪಕ್ಷಗಳು ಇಷ್ಟ ಇಲ್ಲ, ನಾವು ಎದಕ್ಕೆ ಮತದಾನ ಮಾಡಬೇಕಂದ್ರೆ ಕೊನೆಯದಾಗಿ ಆ ವ್ಯಕ್ತಿಯ ರಾಜಕೀಯ ಪಕ್ಷದ ರೂಪದಲ್ಲಿ ನನ್ನ ಆಫ್ ದಿ ಅಬೌವ್, ಮೇಲಿನವರು ಯಾರು ನನ್ನ ಆಯ್ಕೆಯಲ್ಲ ಅಂತ ಬರೆಯಲ್ಪಟ್ಟಿರ್ತದೆ ವಿದ್ಯಾರ್ಥಿಗಳೇ. ನಾವು ಆ ಬ್ಯಾಲೆಟ್ ಯೂನಿಟ್ನಲ್ಲಿ ಮತದಾನ ಮಾಡಲಿಕ್ಕೆ ಹೋದಾಗ ಕೊನೆಯ ಬಟನನ್ನು ಯಾವ ವ್ಯಕ್ತಿಗೂ ಇಷ್ಟ ಇಲ್ಲದಾಗ ಕೊನೆಯ ಬಟನನ್ನು ಒತ್ತಬಹುದು. ಅದು ಮೇಲಿನವರು ಯಾರು ನನ್ನ ಆಯ್ಕೆಯಲ್ಲ, ಯಾರು ನನಗಿಷ್ಟ ಇಲ್ಲ ಅಂತ ಆ ಬಟನನ್ನು ಪ್ರೆಸ್ ಮಾಡ್ಬೋದು. ನನ್ನ ಆಫ್ ದಿ ಅಬವ್ ಅಂತೀವಿ, ಮೇಲಿನವರು ಯಾರು ನನ್ನ ಆಯ್ಕೆಯಲ್ಲ ಅಂತ ಒಂದು ಪ್ರಮುಖವಾದಂಥ ಒಂದು ಬರವಿರುತ್ತೆ. ಯಾವ ವ್ಯಕ್ತಿನೂ ನಮ್ಮ ಅಭ್ಯರ್ಥಿಗಳು ಇಷ್ಟವಿಲ್ಲದಾಗ ನಾವು ಅದನ್ನು ಒತ್ಬೋದು. ನಾವು ಯಾರಿಗೂ ಮತದಾನ ಮಾಡೋಂಗಿಲ್ಲ, ಮತ ಹಾಕ್ತೀವಿ ಆದರೆ ಯಾರಿಗೂ ಮತ ಹಾಕುವುದಿಲ್ಲ ಅಂತ ಮಾಡ್ಬೋದು ವಿದ್ಯಾರ್ಥಿಗಳು. ಹೀಗೆ ಈ ಒಂದು ನಿಟ್ಟಿನಲ್ಲಿ ನೋಡಿದಾಗ ನಮ್ಗೆ ಗೊತ್ತಾಯಿತು, ಚುನಾವಣೆ ಸುಧಾರಣೆಗಳನ್ನು ನಾವು ಈ ರೀತಿಯಾಗಿ ಮಾಡ್ತೀವಿ. ಮತದಾರರ ಗುರುತಿನ ಚೀಟಿ, ವಿದ್ಯುನ್ಮಾನ ಮತಯಂತ್ರ ಮತ್ತು ಅಭ್ಯರ್ಥಿಗಳ ವಿವರಗಳ ಕಡ್ಡಾಯ ಘೋಷಣೆ,
ಘೋಷಣೆ ಅಷ್ಟೇ ಅಲ್ಲ, ಚುನಾವಣಾ ವೆಚ್ಚಕ್ಕಾಗಿ ಸರ್ಕಾರವೇ ಒಂದು ಆ ಖರ್ಚನ್ನು ಭರಿಸ್ತಕ್ಕಂಥ ವಿಧಾನ, ಇವೆಲ್ಲವೂ ಚುನಾವಣಾ ಸುಧಾರಣೆಗಳಲ್ಲಿ ಬರ್ತಕ್ಕಂಥ ಅಂಶಗಳು ಅಂತ ಹೇಳ್ಬೋದು. ಇನ್ನು ನಾಳೆ ತರಗತಿಯಲ್ಲಿ ನಾನು ರಾಜಕೀಯ ಪಕ್ಷಗಳ ಬಗ್ಗೆ ಹೇಳ್ತೀನಿ ವಿದ್ಯಾರ್ಥಿನಿಯರೇ. ಓಕೆ, ಥ್ಯಾಂಕ್ ಯು.